ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ 4ನೇ ವಾಕ್ಯ. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಈ ವಾಕ್ಯ ನಮಗೆಲ್ಲ ಗೊತ್ತಿದೆ. ಮೋಶೆಯ ಚರಿತ್ರೆ. ಇಸ್ರಾಯೇಲ್ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು 4ನೇ ತಲೆಮಾರಿನ ಮೋಶೆಯನ್ನು ಆರಿಸ್ಕೊಳ್ತಾರೆ. ಆ ಸಮಯದಲ್ಲಿಯೇ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸಬೇಕೆಂಬ ಒಂದು ಆಜ್ಞೆಯನ್ನು, ಪ್ರತ್ಯೇಕವಾಗಿ ಇಸ್ರಾಯೇಲ್ ಮಕ್ಕಳ ಗಂಡು ಮಕ್ಕಳನ್ನು ಕೊಲ್ಲಿಸಬೇಕು, ನೈಲ್ ನದಿಗೆ ಹಾಕಬೇಕೆಂಬ ಒಂದು ಆಜ್ಞೆಯನ್ನು ಫರೋಹನನು ಹೊರಡಿಸ್ತಾನೆ. ಹೀಗೆ ಆಜ್ಞೆ ಆಗಿರೋದರಿಂದ ಎಲ್ಲ ಮಕ್ಕಳನ್ನು ಕೊಲ್ತಾ ಇರುವಂತಹ ಸಂದರ್ಭದಲ್ಲಿ ಮೋಶೆ ಹುಟ್ಟುತ್ತಾನೆ. ಮೋಶೆಯ ಜನನ ಆ ಟೈಮಲ್ಲಿ ಆಗುತ್ತೆ. ಕೂಸು ಸುಂದರವಾಗಿದೆ ಅಂಥೇಳಿ ಆ ಕೂಸನ್ನು ಬಚ್ಚಿಡ್ತಾರೆ. 3 ತಿಂಗಳ ಕಾಲ ಅವರು ಬಚ್ಚಿಟ್ಬಿಟ್ಟು ಅವರು ವೆಯ್ಟ್ ಮಾಡ್ತಾರೆ. ಆದರೆ ನಂತರ ಅದನ್ನು ಬಚ್ಚಿಡೋದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಟೈಮಲ್ಲಿ ಅವರು ಆ ಒಂದು ಏನೊಂದು ಆಪಿನ ಪೆಟ್ಟಿಗೆಯನ್ನು ಮಾಡಿ, ಆ ಪೆಟ್ಟಿಗೆಯಲ್ಲಿ ಮೋಶೆ ಮಗುವನ್ನು ಮಲಗಿಸಿ ಅದನ್ನು ನೈಲ್ ನದಿ ತೀರದಲ್ಲಿ ತಂದಿಡ್ತಾ ಇದ್ದಾರೆ. ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ನನ್ನನ್ನು ನಿಮ್ಮನ್ನು ಸೇಫ್ ಮಾಡುವುದಕ್ಕೆ ಈ ಲೋಕದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಸಾಧ್ಯ ಇದೆ. ಬಟ್ ಅದೊಂದು ಲಿಮಿಟೆಡ್ ಪೀರಿಯಡ್ ಅನ್ನೋದನ್ನು ಮರಿಬಾರ್ದು. ಎಲ್ಲ ಸಂದರ್ಭದಲ್ಲಿ, ಎಲ್ಲ ಕಾರ್ಯಗಳಲ್ಲೂ ನಮ್ಮ ಸಂಗಡ ನಿಲ್ಲುವುದಕ್ಕೆ ನನ್ನ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರು, ಅಪ್ಪ ಅಮ್ಮ, ಸ್ನೇಹಿತರು ಯಾರಿಗೂ ಆಗಲ್ಲ. ಆಗುತ್ತೆ ಒಂದು ಲಿಮಿಟೆಡ್ ಪೀರಿಯಡ್, ಮಿತಿಯಾದ ಕಾಲ. ಇಲ್ಲಿ ತಂದೆ, ತಾಯಿ, ಅಕ್ಕ ಎಲ್ಲ ತೀರ್ಮಾನ ಮಾಡಿ ಇವರನ್ನು ಸೇಫ್ ಮಾಡ್ತಾರೆ. 3 ತಿಂಗಳಾದ ಮೇಲೆ ದೇವರ ವಾಕ್ಯ ಹೇಳ್ತದೆ, ಅವರನ್ನು ಮತ್ತೆ ಏನು ಮಾಡೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕಾಗದಂತಹ ಸನ್ನಿವೇಶ ಆಯಿತು. ಅವ್ರಿಗೆ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವಾಗ. ಕಾರಣ, ತಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು. ಹಾಗೆ ಇಟ್ಕೊಂಡು ಮಗು ಏನಾದರೂ ಇದೆ ಅಂತ ಫರೋಹನಿಗೆ ಗೊತ್ತಾದರೆ ಮಗು ಮಾತ್ರ ಅಲ್ಲ ಇವಾಗ ಸಾಯೋದು, ತಂದೆ, ತಾಯಿ, ಸಹೋದರಿ, ಸಹೋದರ ಎಲ್ಲರೂ ಸಾಯಬೇಕಾದಂಥ ಒಂದು ಸನ್ನಿವೇಶಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರು ತೀರ್ಮಾನ ಮಾಡಿದ್ರು, ಇಲ್ಲ, ಈ ಮಗುವನ್ನು ಎಲ್ಲೋ ತೊಗೊಂಡೋಗಿ ಇಟ್ಬಿಡೋಣ, ಏನಾದರೂ ಆಗೋಗಲಿ, ನಾವು ಸೇಫ್ ಆಗೋಣ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿರುವಂಥ ಎಲ್ಲರೂ ಅದೇ ಥರ. ಅವರು ನಮ್ಮನ್ನು ಕಾಯ್ತಾರೆ, ನಮಗೆ ಸಹಾಯವಾಗಿರ್ತಾರೆ, ನಮ್ಮ ಜೊತೆ ಇರ್ತಾರೆ. ಆದರೆ ಅವರ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಾದಾಗ, ಅವರಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾದಾಗ ಅವರು ನಮ್ಮನ್ನು ಕೈ ಬಿಡ್ತಾರೆ. ಈ ಲೋಕದಲ್ಲಿ ಯಾರ ಸಹಾಯವೂ ಶಾಶ್ವತವಲ್ಲ. ಪರಲೋಕದಲ್ಲಿರುವಂಥ ದೇವರ ಸಹಾಯ ಮಾತ್ರ ಶಾಶ್ವತವಾಗಿರೋದ್ರಿಂದ ಈ ಹಗಲಿನ ಸಮಯದಲ್ಲಿ ದೇವರಲ್ಲಿ ಆಶ್ರಯಿಸೋಣ. ದೇವರೇ, ನಾನು ನಿನ್ನನ್ನು ಆಶ್ರಯಿಸ್ತಾ ಇದ್ದೇನೆ. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಅಂತ ದೇವರ ವಾಕ್ಯ ಹೇಳ್ತಾ ಇದ್ದರೆ, ಈ ದಿವಸ ನಾವು ದೇವರಲ್ಲಿ ಆಶ್ರಯಿಸಬೇಕು. ಈಗ ಮಗುವನ್ನು ತಗೊಂಡೋಗಿ ಇಟ್ಬಿಟ್ಟು ಈ ಮಗುಗೆ ಏನಾಗುತ್ತೆ ಎಂಬುದಾಗಿ ದೂರದಲ್ಲಿ ನಿಂತುಕೊಂಡಿರುವಂತಹ ಅಕ್ಕ, ಇಷ್ಟು ದಿವಸ ಎತ್ಕೊಂಡು ಮುದ್ದಾಡಿದಂತಹ ಅಕ್ಕ, ಮುದ್ದಾಡಿದಂತಹ ತಾಯಿ, ಮುದ್ದಾಡಿದಂತಹ ತಂದೆ ಯಾರೂ ಇಲ್ಲ ಇವಾಗ. ಆ ಮಗು ಒಂಟಿಯಾಗಿ ಆಪಿನ ಪೆಟ್ಟಿಗೆಯಲ್ಲಿ. ಎಲ್ಲರೂ ದೂರ ಆದರು. ಆದರೆ ದೇವರ ಉದ್ದೇಶ ಆ ಮಗುವಿನ ಮೇಲೆ ಇದ್ದದ್ದರಿಂದ ದೇವರು ಅಲ್ಲಿ ಫರೋಹನ ಕುಮಾರಿಯನ್ನು ಕಳಿಸ್ಕೊಟ್ರು. 5ನೇ ವಾಕ್ಯ ಈ ರೀತಿ ಪ್ರಾರಂಭ ಆಗುತ್ತೆ. ಅಷ್ಟರಲ್ಲಿ ಫರೋಹನ ಕುಮಾರ್ತೆ. ಪ್ರಿಯ ದೇವರ ಮಕ್ಕಳೇ, ಅಷ್ಟರಲ್ಲಿ ಇನ್ನೇನು ಲಾಸ್ಟ್ ಮೂಮೆಂಟ್, ತಂದೆ, ತಾಯಿ, ಅಕ್ಕ, ಅಣ್ಣ ಎಲ್ಲರೂ ಕೈ ಬಿಟ್ಟರು. ಯಾರೂ ಇಲ್ಲ ಅಂತ ಹೇಳುವಂತಹ ಲಾಸ್ಟ್ ಮೂಮೆಂಟಲ್ಲಿ ದೇವರು ಇಳಿದು ಬರ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಎಲ್ಲರೂ ಸಹಾಯ ಮಾಡೋಕ್ಕಿರ್ತಾರೆ, ಆದರೆ ಎಲ್ಲರೂ ಕೈ ಬಿಡುವಂತಹ ಒಂದು ಪರಿಸ್ಥಿತಿ ಸಮಯದಲ್ಲಿ ಯಾರೂ ಇಲ್ಲ, ನನಗೆ ಆಧಾರವಾಗಿ ಯಾರೂ ಇಲ್ಲ ಸ್ವಾಮಿ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಯೇಸು ಕೈ ಬಿಡಲಾರ. ಆತನು ನಿನ್ನ ಬಳಿಗೆ ಇಳಿದು ಬರ್ತಾನೆ. ಮೋಶೆಗಾಗಿ ಇಳಿದು ಬಂದಂತಹ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಫರೋಹನ ಕುಮಾರ್ತೆಯನ್ನು ಅಲ್ಲಿಗೆ ಕಳಿಸಿಕೊಟ್ಟಂತಹ ದೇವರು, ಆ ದೇವರು ನಿನಗಾಗಿ ಇಳಿದು ಬರುವವನಾಗಿದ್ದಾನೆ. ಇವತ್ತು ನಿನ್ನ ವೇದನೆ ಯಾವುದು, ನಿನ್ನ ಸಂಕಟ ಯಾವುದು, ನಿನ್ನ ದುಃಖ ಯಾವುದು? ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬ ದುಃಖ ಇದೆಯಾ? ಎಲ್ಲರೂ ನಿನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂತ ದುಃಖ ಇದೆಯಾ? ಜೊತೆಯಾಗಿದ್ದವರು, ಆಪ್ತ ಸ್ನೇಹಿತರಾಗಿದ್ದವರು ದೂರ ಆಗಿದ್ದಾರೆ ಎಂಬ ಒಂದು ಬೇಸರ ಇದೆಯಾ? ನಿರಾಶೆ ಪಡಬೇಡ. ನಿನಗಾಗಿ
ಇಳಿದು ಬರುವಂಥ ಒಬ್ಬ ಪರಲೋಕ ಇದೆ. ನಿನಗಾಗಿ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಷ್ಟರಲ್ಲಿ ಫರೋಹನ ಕುಮಾರ್ತೆ ಬರ್ತಾಳೆ. ಬಂದು ನಮಗೆ ಗೊತ್ತು, ಆ ಮಗುವನ್ನು ತಗೊಂಡು ಹೋಗ್ತಾಳೆ. ಮಗುವನ್ನು ಅದಕ್ಕೆ ಪ್ಲ್ಯಾನ್ ಮಾಡ್ತಾಳೆ. ಅದನ್ನು ಸಾಕುವುದಕ್ಕಾಗಿ ತಾಯಿ ಕೈಗೆ ಕೊಡ್ತಾಳೆ. ದೇವರು ಮಾಡುವಂತಹ ಅದ್ಭುತವನ್ನು ನೋಡಿ ಎಲ್ಲರೂ ಮರೆತರು ಅಂತ ತಿಳ್ಕೊಳ್ಳುವಂಥ ಸನ್ನಿವೇಶದಲ್ಲಿಯೂ ದೇವರು ಮರೆಯೋದಿಲ್ಲ. ಯೋಸೇಫನನ್ನು ಪಾನದಾಯಕನು ನೆನಪು ಮಾಡದೆ ಮರೆತು ಬಿಟ್ಟ ಅಂತ ಬೈಬಲ್ ಹೇಳ್ತದೆ. ಆದರೆ ದೇವರು ಯೋಸೇಫನನ್ನು ಮರಲಿಲ್ಲ. ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ ಅವನನ್ನು ಯಾವಾಗ ಮೇಲೆ ತರಬೇಕೋ ಆ ಟೈಮಲ್ಲಿ ನೆನಪು ಮಾಡಿಕೊಂಡಂತಹ ಒಬ್ಬ ದೇವರು ನೆನಪಿಸಿಕೊಳ್ಳುವಂತಹ ದೇವರು. ಎಲ್ಲರೂ ಮರೆಯುವಾಗ ದೇವರು ಮರೆಯದಂತಹ ದೇವರು, ಮಾರ್ಪಾಟಿಲ್ಲದಂತಹ ದೇವರು. ಆ ದೇವರಲ್ಲಿ ಆಶ್ರಯಿಸೋಣ. ಆ ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಆ ದೇವರ ಇಷ್ಟಕ್ಕೆ ವಿಧೇಯರಾಗೋಣ. ದೇವರೇ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಕೈ ಬಿಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡೋದಿಲ್ಲ ಅಂತ ವಾಗ್ದಾನ ಮಾಡಿದಂತಹ ಆ ದೇವರ ಸಹಾಯ ನಿಮ್ಮ ಜೀವಿತದಲ್ಲಿ ದೊರೆಯಲಿ. ಇವತ್ತಿನ ದಿವಸ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ ನೀನಿರುವುದಾದರೂ ನಿರಾಶೆ ಪಡಬೇಡ. ನಿನಗಾಗಿ ಇಳಿದು ಬರುವಂಥ ಒಬ್ಬ ದೇವರು, ನಿನ್ನನ್ನು ನೆನಪು ಮಾಡಿಕೊಂಡು ಸಹಾಯ ಮಾಡುವ ಪರಲೋಕದ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅಪ್ಪ ದೇವರೇ, ನಿನ್ನ ಮಕ್ಕಳು ಕೈ ಬಿಡಲ್ಪಟ್ಟಂಥ ಸನ್ನಿವೇಶದಲ್ಲಿದ್ದರೆ ನೀನು ಅವರಿಗೆ ಸಹಾಯಕನಾಗಿರು. ನೀನು ಅವ್ರಿಗಾಗಿ ಅದ್ಭುತವನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ತಡೆಗಳನ್ನು ನೀಗಿಸು, ಅದ್ಭುತವನ್ನು ಅವರ ಜೀವಿತದಲ್ಲಿ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.